ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 13 ವರ್ಷಗಳ ರಾಜಕೀಯ ವನವಾಸದ ಬಳಿಕ ರೆಡ್ಡಿಗಾರು ಬಿಜೆಪಿಗೆ ವಚ್ಚಾರು. ಮಾತೃ ಪಕ್ಷದ ವಿರುದ್ಧವೇ ತೊಡೆ ತಟ್ಟಿದ್ದ ಗಣಿದಣಿ ಮತ್ತೆ ಮರಳು ಗೂಡಿಗೆ ಆಗಮಿಸಿದ್ದಾರೆ. ಇವತ್ತು ಲೋಕ ಸಮರದ ಕಣದಲ್ಲಿ ಕೇಸರಿ ಬಾವುಟ ಹಿಡಿದು ಕಣಕಣದಲ್ಲೂ ಕೇಸರಿ ಅಂತ ಹೇಳುತ್ತಾ ಜನಾರ್ದನ ರೆಡ್ಡಿ ತಾಯಿ ಮಡಿಲು ಸೇರಿದ್ದಾರೆ. ಮಾತೆ ಮುತ್ತು, ಮಾತೆ ಮೃತ್ಯು, ಈ ಮಾತನ್ನ ರಾಜಕೀಯ ನಾಯಕರಿಗೆ ಪದೇ ಪದೇ ನೆನಪಿಸಬೇಕಿದೆ. ಇದೀಗ ಕಾಂಗ್ರೆಸ್ ಸಚಿವರೊಬ್ಬರ ಮಾತು ತಾಳ ತಪ್ಪಿದೆ. ಪ್ರಧಾನಿ ಮೋದಿಯವರನ್ನ ಟೀಕಿಸೋ ಬರದಲ್ಲಿ ನಾಲಗೆಯ ನಿಯಂತ್ರಣ ತಪ್ಪಿದ್ದಾರೆ. ಮೋದಿಯ ನಾಟಕ ಅನ್ನತ್ತಾ ಕಪಾಳಕ್ಕೆ ಹೊಡೆಯೋ ಮಾತಾಡಿದ್ದಾರೆ. ಕಮಲದ ಮನೆಯಲ್ಲಿ ಅಸಮಾಧಾನದ ಜ್ವಾಲೆ ಮತ್ತಷ್ಟು ದಗದಗಿಸ್ತಾ ಇದೆ. ಬೆಣ್ಣೆ ನಗರಿಯಲ್ಲಿ ಬಿಜೆಪಿ ಸಭೆಗೆ ಬಾರದೆ ಕೇಸರಿ ನಾಯಕರ ಸಿಟ್ಟು ಮತ್ತೆ ಕಾಣಿಸಿದೆ. ಬಿಎಸ್ವೈ ಮಾತಿಗೂ ಬಗ್ಗದೆ ರೇಣುಕಾಚಾರ್ಯ ಮತ್ತೆ ರೆಬಲ್ ಆಗಿದ್ದಾರೆ. ಇತ್ತ ಪ್ರೀತಂ ಗೌಡ ಸಂಗಣ್ಣ ಕರಡಿಗೆ ಬಿಜೆಪಿಯ ಭೀಷ್ಮ ಕಿವಿ ಮಾತು ಹೇಳಿದ್ದಾರೆ. ಸಿಂಹದ ಗುಹೆಯೊಳಗೆ ರಾಜನ ರಣಾರ್ಭಟ ಶುರುವಾಗಿದೆ. ಬಿಜೆಪಿಯ ಲೋಕರಾಜನನ್ನ ಮಣಿಸೋದಕ್ಕೆ ರಣ ಬೇಟೆಗಾರ ಆಗಮನವಾಗಿದೆ. 2 ದಿನಗಳಿಂದ ಅವಿಭಜಿತ ಮೈಸೂರನ್ನ ಕಬ್ಜಾ ಮಾಡೋದಕ್ಕೆ ಸಿದ್ದರಾಮಯ್ಯ ರಣವ್ಯೂಹ ರಚಿಸ್ತಾ ಇದ್ದಾರೆ. ಕೈ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಜಿಲ್ಲೆಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಯಶಸ್ವಿ ಹೃದಯ ಶಸ್ತ್ರಚಿಕಿತ್ಸೆಯ ಬಳಿಕ ದಳಪತಿ ಮರಳಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಚ್ಡಿಕೆ ಆಕ್ಟಿವ್ ಆಗ್ತಾ ಇದ್ದಂತೆ ಬಿಜೆಪಿ ಸೇನಾನಿಗಳು ಅವರ ಮನೆಗೆ ದಾಂಗುಡಿ ಇಟ್ಟಿದ್ದಾರೆ. ಇತ್ತು ಚಿಕ್ಕಬಳ್ಳಾಪುರ ಲೋಕ ಕದನಕ್ಕೆ ಬಂದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ತೊಡೆ ತಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.